ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಗಾಗೋದು ಒಳ್ಳೆಯದು. ಬಟ್ ಅಧಿಕಾರದಲ್ಲಿ ಇದ್ಕೊಂಡೇ ಇದು ತನಿಖೆ ಮಾಡಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಸೊ ಅವರು ನಿಜವಾಗಿ ರಾಜೀನಾಮೆ ಕೊಡಲೇಬೇಕು. ಆದರೆ ಸಿದ್ದರಾಮಯ್ಯನವರು ಸಾಕಷ್ಟು ಬಾರಿ ನಾನು ರಾಜೀನಾಮೆ ಕೊಡಲ್ಲ, ನನ್ನ ಮೇಲೆ ಪಿತೂರಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಹೇಳಿದ್ದಾರೆ. ಅಲ್ಲ, ಅವರು ಇದಕ್ಕೆ ಅವ್ರು ಹೇಳ್ತಾ ಇರ್ಬೋದು. ಬಟ್ ನಮಗೆ ಅನಿಸಿದ ಪ್ರಕಾರ ರಾಜೀನಾಮೆ ಕೊಟ್ಟು ಅವರು ಇದನ್ನು ಫೇಸ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಮೊದಲು ರಾಜೀನಾಮೆ ಕೊಡಬೇಕು. ಸಾಕಷ್ಟು ಜನ ಕೊಡೋ ಅವಶ್ಯಕತೆ ಇಲ್ಲ ಅಂತ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತಲ್ವಾ. 100 ಜನದಲ್ಲಿ 90 ಜನ ಕೊಡಲಿ ಅಂತಾರೆ, ಇನ್ನು 10 ಜನ ಕೊಡೋದು ಬೇಡ ಅಂತಾರೆ. ಯಾರಂದರೆ ಅವ್ರ ಚೇಲಾಗಳು. ಈಗ ಅವರೇ CM ಅವರೇ ಹೇಳ್ಕೊಂಡಿದ್ದಾರೆ ಸಾಕಷ್ಟು ಬಾರಿ, ನನ್ನ ಮೇಲೆ ಷಡ್ಯಂತ್ರ ಆಗ್ತಾ ಇದೆ, ನನ್ನ ಮೇಲೆ ಪಿತೂರಿ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ. ಯಾವ ರಾಜಕೀಯ ವ್ಯಕ್ತಿ ನಾ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತಾನೆ? ಎಲ್ಲರೂ ಹೇಳೋದು ಪಿತೂರಿ ಷಡ್ಯಂತ್ರನೇ. ಎಲ್ಲರೂ ಒಬ್ಬರೇ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಟ್ಟರೆ ಇನ್ನು ಎಲ್ಲರೂ ಇದೇ ಗೋಳೆ. ಹೌದು, ನಾನು ಉಪಯೋಗಿಸಿದ್ದೀನಿ, ಪ್ರಭಾವ ಬೀರಿದ್ದೀನಿ ಅಂತ ಹೇಳಿರೋ ಉದಾಹರಣೆ ಒಂದಿದೆಯಾ ಈ ದೇಶದಲ್ಲಿ? 2 ಬೇಡ, ಒಂದಿದೆಯಾ? ಎಲ್ಲರೂ ಹಾಗೇ ಹೇಳೋದು ನಾನು ಏನೂ ಮಾಡಿಲ್ಲ ಅಂತ. ನಾನು ಹರಿಶ್ಚಂದ್ರನ್ಗಿನ್ನ ಒಂದು ಕೈ ಮೇಲೆ ಅನ್ನೋರೇ ಎಲ್ಲರೂ ಇರೋದು. ಪ್ರಾಮಾಣಿಕವಾಗಿ ಹರಿಶ್ಚಂದ್ರನ ರೀತಿ ಇರೋರು ನರೇಂದ್ರ ಮೋದಿಯವರು ಒಬ್ಬರೇ ಈ ದೇಶದಲ್ಲಿ. ಅದಕ್ಕೆ ಅವರು ಇವತ್ತು ವರ್ಲ್ಡ್ ಲೀಡರು. ಇವ್ರುಗಳು ವರ್ಲ್ಡ್ ಲೀಡರ್ ಆಗ್ಬೋದಾಗಿತ್ತು, ಅವಕಾಶಗಳಿತ್ತು. ತಿಂದು 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 ಮಾಡಬಾರದ್ದೆಲ್ಲ ಮಾಡಿ, ದೇಶ ಹಾಳು ಮಾಡಿ, ಎಲ್ಲ ಚೆನ್ನಾಗಿದ್ದಿದ್ರೆ ಇಡೀ ಪ್ರಪಂಚಕ್ಕೆ ಇಂಡಿಯಾ ನಂಬರ್ 1 ಆಗ್ತಿತ್ತು. ಇಡೀ ಪ್ರಪಂಚನ ಸಾಕೋಷ್ಟು ಕೆಪಾಸಿಟಿ ಇಂಡಿಯಾಗಿದೆ. ನಮ್ಮಲ್ಲಿರೋ ನ್ಯಾಚುರಲ್ ರಿಸೋರ್ಸಸ್ಸು, ಇಂಟಲೆಕ್ಚುಯಲ್ಸು, ಜೀನಿಯಸ್ಗಳು, ಯು ಟೇಕ್ ಎನಿ ಫ್ಯಾಕಲ್ಟಿ, ಯು ಟೇಕ್ ಎನಿ ಫೀಲ್ಡ್, ವಿ ಆರ್ ನಂಬರ್ 1. ನಮ್ಮಲ್ಲಿರೋಂಥ ಸೈಂಟಿಸ್ಟ್ಗಳು, ನಮ್ಮಲ್ಲಿರೋ ಡಾಕ್ಟ್ರುಗಳು, ಬೇರೆ ದೇಶದಲ್ಲಿರೋ ಡಾಕ್ಟ್ರುಗಳು ವಾಪಸ್ ಬಂದುಬಿಟ್ರೆ ಆ ದೇಶಗಳೆಲ್ಲ ಮುಳುಗೋಗುತ್ತೆ. ಅನ್ಫಾರ್ಚುನೇಟ್ಲಿ ಹಾಗೆ ಹೇಳೋದು ರಾಜಕೀಯದವ್ರು ಮಾತಾಡೋದೇ ಹಾಗೆ. ನಾ ತಪ್ಪು ಮಾಡಿದ್ದೀನಿ ಅಂತ ಯಾರೂ ಹೇಳಲ್ಲ. ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಬ್ಬರು ಬಿಟ್ಟರೆ ಇದು 3ನೇ ಸಲ. ಎಲ್ಲಾರ ಒಂದು ಕೇಸ್ ಇದೆಯಾ? ಲಂಚ ತೊಗೊಂಡ್ರು ಅಂತ ಒಂದು ಕೇಸ್ ಇದೆಯಾ? ಯಾರ್ಯಾರ ಮಾತಾಡಿದಾರ ಲೂಸ್ ಸ್ಟಾಕು? ಯಾಕೆ ಇವ್ರಿಗೆಲ್ಲ ಬೆಂಕಿ ಇದ್ದರೆ ಅಲ್ವಾ ಹೊಗೆ ಬರೋದು? ಇವನು ಮಾಡದೇ ಇದ್ದರೆ ಯಾಕೆ ಬರ್ತಿತ್ತು? ಮಾಡೇ ಇದ್ದಾರೆ. ಅದರ ಬಗ್ಗೆ ಅನುಮಾನ ಯಾಕೆ ನಿಮಗೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.